ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೋರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮೋರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಅಂದ್ಕೂಡ್ಲೆ ನಮ್ಮ ಮೈಂಡಿಗೆ ಬರೋದು ಒಂದು ರಿಯಾಲಿಟಿ ಶೋ. ರಿಯಾಲಿಟಿ ಶೋ ಅಂದರೆ ಒಂದು ಇಡೀ ವರ್ಲ್ಡಲ್ಲಿ ಅಂತಲೇ ಹೇಳ್ಬೋದು ಅಥವಾ ಭಾರತ ದೇಶದಲ್ಲಿ ನಂಬರ್ 1 ಶೋ ಅಂತ ಯಾವುದು ಅಂತ ಕೇಳಿದ್ರೆ ಇವಾಗ ಎಲ್ಲ ಲ್ಯಾಂಗ್ವೇಜಲ್ಲೂ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಲ್ಲೂ ನಡೀತಾ ಇದೆ. ಸೊ ಬಿಗ್ ಬಾಸ್ ಅಂತ ಹೇಳ್ತೀವಿ. ಸೊ ನಿನ್ನೆ ಮತ್ತು ಮೊನ್ನೆ ಎಪಿಸೋಡಲ್ಲಿ ಏನೇನಾಯಿತು? ಸೊ ನಾನು ಸ್ವಲ್ಪ ಹೊರಗಡೆ ಇದ್ದೆ, ಹಾಗಾಗಿ ರಿವ್ಯೂ ವಿಡಿಯೋನ ಮಾಡೋಕ್ಕಾಗಿಲ್ಲ. ಸೊ ಶನಿವಾರದ ವಿಡಿಯೋದಲ್ಲಿ ಗೌತಮಿ ಅವರು ಹೋಗಿದ್ದು ಓಕೆ, ಮೇ ಬಿ 100% ರೈಟು. ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಗೌತಮಿ ಅವರು ಹೋಗಲೇಬೇಕು, ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಉಳಿದಂತೆ ಆ ಆ ವಿಡಿಯೋದಲ್ಲಿ ನಡೆದಿದ್ದಂಥ ಒಂದು ಪಂಚಾಯಿತಿ, ಕಿಚ್ಚನ ಪಂಚಾಯಿತಿ ಆಗಿರ್ಬೋದು, ಎಲ್ಲವೂ ಆಗಿರ್ಬೋದು, ನನಗೆ ಒಂಥರ ಫನ್ ಫ್ಯಾಕ್ಟು ಅಂತ ಅನಿಸ್ತು. ಒಂದು ಸೂಟ್ ಕೇಸ್ ಓಪನ್ ಮಾಡಿ ಯಾರು ಸೇಫ್ ಆಗ್ತಾರೆ ಅಂತ ನೋಡೋದಾಗಿರ್ಬೋದು, ಒಂದು ಫ್ಯಾಕ್ಟ್ ಒಂದು ಕ್ಲಿಯರ್ ಇತ್ತು. ಸೊ ಉಳಿದಂತೆ ಇವರು ಬಿಗ್ ಬಾಸ್ ಟೀಮ್ ಅವರು ಎಂತಹ ಡ್ರಾಮಾ ಮಾಡ್ತಾ ಇದ್ದಾರೆ ಅಂದರೆ, ಮಿಡ್ ವೀಕ್ ಎಲಿಮಿನೇಷನಲ್ಲೂ ಗೌತಮಿ ಮತ್ತು ಭವ್ಯ ಅವರನ್ನು ಲಾಸ್ಟ್ ನಿಲ್ಲಿಸಿದ್ರು. ಸೊ ಶನಿವಾರ ಎಪಿಸೋಡಲ್ಲೂ ಆಲ್ಮೋಸ್ಟ್ ಭವ್ಯ ಅವರನ್ನು ಮತ್ತು ಗೌತಮಿ ಅವರನ್ನು ನಿಲ್ಲಿಸಿ ಭವ್ಯ ಅವರನ್ನು ಸೇಫ್ ಮಾಡಿದರು, ಅಂದರೆ ಧನರಾಜ್ ಅವರು ಇದ್ದರು. ಸೊ ನಿನ್ನೆ ಎಪಿಸೋಡಲ್ಲಿ ಧನರಾಜ್ ಅವರು ಹೋಗಿದ್ದು ರೈಟಾ? ನನ್ನ ಪ್ರಕಾರ ರಾಂಗು. ಯಾಕಂದರೆ ಆಲ್ಮೋಸ್ಟ್ ಫೈನಲ್ಗೆ ಹೋಗಿದ್ದ ಅಂತಹ ಧನರಾಜ್ ಅವರನ್ನು ಅವರೊಂದು ಗೇಮ್, ಅಂದರೆ ಒಂದು ನೋಡಿಬಿಟ್ಟು ಆಡಿದರು ಅಂತ ಹೇಳಿ ಗೇಮನ್ನು, ಆ ಗೇಮನ್ನು ಮುಂದೆ ಇಟ್ಕೊಂಡು ನಾಮಿನೇಷನನ್ನು, ಅಂದರೆ ಮಿಡ್ ವೀಕ್ ನಾಮಿನೇಷನನ್ನು ರದ್ದು ಮಾಡಿದರು ಬಿಗ್ ಬಾಸ್ ಅವರು. ಸೊ ರದ್ದು ಮಾಡಿದ ಮೇಲೆ ಒಂದು ನಿನ್ನೆ ಎಪಿಸೋಡಲ್ಲಿ ಒಂದು 2-3 ಕಡೆ ನನಗೆ ತುಂಬ ಇರಿಟೇಷನ್ ಅಂತ ಅನಿಸಿದ್ದು ಏನಂದರೆ, ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಆ ವಿಷಯದಲ್ಲಿ ಮಾತಾಡಲ್ಲ. ಅಂದರೆ ಧನರಾಜ್ ಅವರು ತಪ್ಪು ಮಾಡಿದ್ದಾರೆ, ಅವರಿಗೆ ಶಿಕ್ಷೆನೂ ಬಿಗ್ ಬಾಸ್ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಹಾಗಾದರೆ ಬೇರೆ ಯಾರೂ ತಪ್ಪು ಮಾಡಿಲ್ವಾ? ಭವ್ಯ ಅವರು ಹನುಮಂತು ಅವರಿಗೆ ಹೊಡೆದಿದ್ದು ತಪ್ಪಲ್ವಾ? ರಜತ್ ಅವರು ಮತ್ತು ಮಂಜು ಅವರು ಮಾತಾಡಿದ್ದು ತಪ್ಪಲ್ವಾ? ಸೊ ಏನಾಗ್ತಾ ಇದೆ ಬಿಗ್ ಬಾಸಲ್ಲಿ ಅಂದರೆ, ಇವನು ಚೈತ್ರ ಕುಂದಾಪುರ ಅವರು ಪ್ರೋಟೋಕಾಲನ್ನು ಮುರಿದಿದ್ರು, ಅದು ತಪ್ಪಲ್ವಾ? ಸೊ ಎಲ್ಲ ತಪ್ಪುಗಳನ್ನು ಒಟ್ಟು ಮಾಡಿದರೆ ಧನರಾಜ್ ಅವರದು ತಪ್ಪು ಅಷ್ಟೇನು ದೊಡ್ಡದಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಗೇಮ್ ಡಿಸೈನ್ ಮಾಡಿರೋರು ಕರೆಕ್ಟಾಗಿ ಮಾಡಿರಬೇಕಿತ್ತು. ಬಟ್ ಆ ಡಿಸೈನ್ ಮಿಸ್ಟೇಕಿಂದ ಧನರಾಜ್ ಅವರು ನೋಡಿದರು. ಸೊ ಅದು ಗ್ರೇ ಏರಿಯಾನೂ ಆಗಿರ್ಬೋದು ಅಥವಾ ಏನೂ ಆಗಿರ್ಬೋದು, ತಪ್ಪು ಓಕೆ. ಆದರೆ ಈ ಥರದ ಒಂದು ಅಂದರೆ ಒಂದು ಫೈನಲಿಸ್ಟನ್ನು, ಅಂದರೆ ಧನರಾಜ್ ಅವರು ಕಳೆದ ಒಂದು 6-7 ವೀಕಲ್ಲಿ ಅವರನ್ನು ಕಂಪೇರ್ ಮಾಡಿದರೆ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಅವರನ್ನು ಅಂದರೆ ಬೇಕಂತಲೇ ನಾಮಿನೇಟ್ ಮಾಡ್ದಂಗೆ ಕಾಣ್ತಾ ಇತ್ತು. ನನಗೆ ಪರ್ಸ್ನಲಾಗಿ ಆ ಥರನೇ ಕಾಣ್ತು. ನಿಮ್ಗೆ ಯಾರಿಗೆಲ್ಲ ಆ ಥರ ಕಾಣ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನನಗೆ ಫೈನಲ್ ಆಗುವಾಗ, ಅಂದರೆ ಲಾಸ್ಟ್ ಆಗುವಾಗ ಬಿಗ್ ಬಾಸ್ ಅವರು ಫಿಕ್ಸಿಂಗ್ ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ಪರ್ಸ್ನಲ್ ಅನಿಸಿಕೆ. ಯಾಕಂದರೆ ಇವಾಗ ಹನುಮಂತು ಗೆಲ್ಲಲ್ಲ ಅನ್ನೋದು ಒಂದು ಟ್ರೋಲ್ ಆಗ್ತಾ ಇದೆ. ಸೊ ನಿಜಾನಾ ಗೊತ್ತಿಲ್ಲ. ಇಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರನ್ನು, ಅವರು ಏನೂ ಇರಲಿಲ್ಲ ಅವರ ಮಧ್ಯೆ. ಕಿಚ್ಚ ಸುದೀಪ್ ಅವರು ಪದೇ ಹೇಳಿ ಅವರೊಂದು ಲವ್ ಬರ್ಡ್ಸ್ ಆಗಿ ಕಾಣಿಸ್ತಾರೆ ನಮ್ಮ ಕರ್ನಾಟಕಕ್ಕೆ. ಸೊ ಕಡೆಗಾಗುವಾಗ ಕಿಚ್ಚ ಸುದೀಪ್ ಅವರೇ ಬೈತಾರೆ, ನೀವು ರಿಲೇಷನ್ಶಿಪ್ ಬೆಳೆಸೋಕೆ ಬಂದಿಲ್ಲ, ನೀವು ಸಂಬಂಧ ಬೆಳೆಸೋಕೆ ಬಂದಿಲ್ಲ ಅಂತ. ಸೊ ಕಿಚ್ಚ ಸುದೀಪ್ ಅವರು ಹೇಳ್ದಾಗೆ ಸಂಬಂಧಗಳು ಬೆಳೆಸೋಕೆ ಬಂದಿಲ್ಲ ಅಂತ ಇದ್ದಿದ್ರೆ, ಕಿಚ್ಚ ಸುದೀಪ್ ಅವರೇ ಆಲ್ಮೋಸ್ಟ್ ಸಂಬಂಧಗಳನ್ನು ಬೆಳೆಸೋ ಹಾಗೆ ಮಾಡೋದು ಸರಿನಾ? ಇದು ನನ್ನ ಒಂದು ಕ್ವಶನ್ನು. ಸೊ ಇನ್ನೂ ರೀತಿ ಹೇಳೋದಾದರೆ, ಇವಾಗ ಐ ಲವ್ ಯು ಅಂತ ಹೇಳಿದ್ದಾರೆ ಅಂತ ತ್ರಿವಿಕ್ರಮ್ ಅವರು. ಇಲ್ಲಿ ಹೊರಗಡೆ ಬಂದು ಚೈತ್ರ ಅವರು ಅದನ್ನು ಹೇಳಿದ್ದು. ಸೊ ಆ ವಿಷಯವನ್ನು ಯಾಕೆ ಮೆನ್ಷನ್ ಮಾಡಿಲ್ಲ? ಸೊ ಅದನ್ನು ನಮಗೆ ಯಾಕೆ ತೋರಿಸಿಲ್ಲ? ಸೊ ಏನಂದರೆ, ಇವರಿಗೆ ಬೇಕಾಗಿರೋದು ನಮಗೆ ತೋರಿಸ್ತಾರೆ. ಇವರಿಗೆ ಬೇಕಾದ ರೀತಿಯಲ್ಲಿ ಅಂದರೆ ನಾವು ಯಾರ ಬಗ್ಗೆ ಒಂದು ಏನು ಅಂದ್ಕೊಳ್ಬೇಕೋ ಅದು ಬಿಗ್ ಬಾಸ್ ಟೀಮ್, ಅಂದರೆ ಕಲರ್ಸ್ ಕನ್ನಡದ ವಾಹಿನಿ ಅವರೇ ಡಿಸೈಡ್ ಮಾಡ್ಕೊಳ್ತಾರೆ. ಸೊ ಭವ್ಯಂಗೆ ಮತ್ತು ತ್ರಿವಿಕ್ರಮ್ ಅವ್ರಿಗೆ ಲವ್ ಇದೆ ಅಂತ ಹೇಳಿ ಅವರು ನಮಗೆ ತೋರಿಸಿದ್ರು, ನಾವು ನಂಬಿದ್ವಿ. ಇವರು ನಮ್ಮ ಧನರಾಜ್ ಮತ್ತು ಹನುಮಂತು ಅವರ ಫ್ರೆಂಡ್ಶಿಪ್ಪನ್ನು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವರು ನಮ್ಮನ್ನು ತೋರಿಸಿದರು. ಸೊ ಇಲ್ಲಿ ಎಲ್ಲವೂ ಅವರಿಗೆ ಬೇಕಾದ ರೀತಿಯಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ಪುನಃ ಅವರೇ ನಮಗೆ ಕ್ವಶನ್ ಮಾಡ್ತಾರೆ, ಇದು ಸರಿಯಾ ಅಂತ. ಎಷ್ಟೊಂದು ಫನ್ನಿ ಇನ್ಸಿಡೆಂಟ್ಗಳು ಅಂದರೆ, ಇವಾಗ ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರ ಪರ್ಸ್ನಲ್ ಅವ್ರ ವ್ಯಕ್ತಿತ್ವಗಳು ಆಟ ಆಡ್ತಾರೆ. ಅವರು ಏನು ಆಟ ಆಡಿದ್ರು ನಮಗೇನಿಲ್ಲ. ಯಾಕಂದರೆ ಕಪ್ ಗೆಲ್ಲೋದು ಒಬ್ಬರೇ ಅಂತ ಆದಮೇಲೆ ಇಷ್ಟೊಂದು ಸಮಜಾಯಿಸಿ ಕೊಡಬೇಕಾ? ಕಿಚ್ಚ ಸುದೀಪ್ ಅವರು ಇಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಾ? ಇವಾಗ ಇನ್ನೊಂದು ಪರ್ಸ್ನಲ್ ಆಗಿ ನಾನು ಕಿಚ್ಚ ಸುದೀಪ್ ಅವರ ಪರ್ಸ್ನಲ್ ವಿಷಯ ಹೇಳೋದಾದರೆ, ಅವರು ಇವಾಗ ಹೋಸ್ಟ್ ಮಾಡಲ್ಲ ಅಂತ ಕೆಲವು ದಿನಗಳಿಂದ ಹೇಳ್ತಾ ಇದ್ದಾರೆ. ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗುವ ಮುಂಚೆನಿಂದ ಹೇಳ್ತಾ ಇದ್ದಾರೆ. ಸೊ ನಿನ್ನೆ ಎಪಿಸೋಡ್ ಆದಮೇಲೆ ಟ್ವೀಟ್ ಮಾಡ್ತಾರೆ, ಅಗತ್ಯ ಇರಲಿಲ್ಲ. ಅವರು ಒಂದ್ಸರಿ ಹೇಳಿದ್ದಾರೆ, ಆಯಿತು. ಸೊ ಇಲ್ಲಿ ಎಲ್ಲವೂ
ಸರಿ ಇದೆಯಾ? ಇಲ್ಲ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರಿಗೆ ಹೋಸ್ಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ. ಬಿಟ್ಬಿಡ್ಲಿ. ಯಾರಾದ್ರೂ ಬೇರೆಯವ್ರು ಮಾಡ್ತಾರೆ. ಯಾಕಂದ್ರೆ ತಮಿಳು, ತೆಲುಗು ತೆಲುಗಲ್ಲೂ ಕೂಡ ಆ ರೀತಿ ಆಗ್ತಾ ಇದೆ. ಸೊ, ಇಲ್ಲಿ ನನ್ಗೆ ಎಲ್ಲವೂ ನೋಡಿದಾಗ ನನ್ಗೆ ನಿಜವಾಗ್ಲೂ ತುಂಬಾ ಬೇಜಾರಾಗಿದ್ದು ಧನರಾಜ್ ಅವರ ಇನ್ಸಿಡೆಂಟ್ ಬಗ್ಗೆ. ಧನರಾಜ್ ಅವರನ್ನ ನಿಜವಾಗ್ಲೂ ಕಳಿಸುವಂತ ಕಾಂಟೆಸ್ಟೆಂಟೇ ಅಲ್ಲ. ಧನರಾಜ್ ಅವರನ್ನ ಕಂಪೇರ್ ಮಾಡಿದ್ರೆ ಮೋಕ್ಷಿತ್ ಅವರು ತುಂಬಾ ವೀಕ್ ಇದ್ರು. ನಿಜವಾಗ್ಲೂ ತುಂಬಾ ವೀಕ್ ಇದ್ರು. ಯಾಕಂದ್ರೆ ಈವನ್ ಭವ್ಯ ಅವ್ರನ್ನು ಭವ್ಯ ಅವರು ಸುಳ್ಳು ಹೇಳಿ ಆಟ ಆಡ್ತಾ ಇದ್ದಾರೆ ಅಂತ ಎಲ್ಲ ಕರ್ನಾಟಕದವ್ರು ನೋಡಿದ್ದಾರೆ. ಈವನ್ ಅವರ ಜೊತೆ ಇದ್ದಂತಹ ರಜತ್ ಅವರು ಹೇಳಿದ್ದಾರೆ, ತ್ರಿವಿಕ್ರಮ್ ಅವರು ಹೇಳ್ತಾ ಇದ್ದಾರೆ. ಸೊ, ಇಷ್ಟು ಆದ್ಮೇಲೆ ಭವ್ಯ ಅವ್ರನ್ನ ಇಷ್ಟು ಸೇಫ್ ಮಾಡಬೇಕಿತ್ತ ನನ್ನ ಅನಿಸಿಕೆ. ಸೊ, ಇಲ್ಲಿ ಮೋಕ್ಷಿತ್ ಅವರನ್ನ ಕಂಪೇರ್ ಮಾಡ್ಬೋದು. ಯಾಕಂದ್ರೆ ಧನರಾಜ್ ಅವರನ್ನ ಕಂಪೇರ್ ಮಾಡಿದ್ರೆ ಮೋಕ್ಷಿತ್ ಅವರು ತುಂಬಾ ಲೋ ಆಗಿದ್ರು. ಮೋಕ್ಷಿತ್ ಅವರನ್ನ ಅವರ ಫುಟೇಜ್‌ಗಳನ್ನ ತೋರಿಸದೇ ಅವರನ್ನ ಇಲ್ಲಿ ತನಕ ಕರೆತಂದ್ರು. ಇವಾಗ ಅವರನ್ನೇ ಏನೋ ಒಂದು ಸ್ವಲ್ಪ ಪ್ರೆಷರ್ ಬಿದ್ದಿದೆ ಅಂತ ಕಾಣಿಸ್ತಾ ಇದೆ ಬಿಗ್ ಬಾಸ್ ಟೀಮ್‌ಗೆ. ಸೊ, ಅವರನ್ನ ಉಳಿಸ್ಬೇಕಂತ ಹೇಳ್ಬಿಟ್ಟು ಪಾಪದ ಒಂದು ಧನರಾಜ್ ಅವರನ್ನ ಕಳಿಸಿದ್ರು. ಸೊ, ನಿಜವಾಗ್ಲೂ ನನಗೆ ಧನರಾಜ್ ಅವರು ಹೊರಗಡೆ ಬಂದಿದ್ದಂತಹ ವ್ಯಕ್ತಿ ತುಂಬ ಬೇಜಾರಾಯಿತು. ಸೊ, ನನಗನ್ಸಿದಂಗೆ ನಿಮ್ಗೂ ಅನಿಸ್ತಾ? ಏನಿದ್ರು ಕಮೆಂಟ್ ಮೂಲಕ ತಿಳಿಸಿ. ಸೊ, ಇವತ್ತಿನ ಬಿಗ್ ಬಾಸ್ ಮತ್ತೆ ನಾನು ರಿವ್ಯೂ ಮಾಡ್ತೇನೆ ಅಂತ ಹೇಳ್ತಾ, ಸೊ, ನಮ್ಮೆಲ್ಲ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ, ಟೇಕ್ ಕೇರ್. ಬಾಯ್. ಗುಡ್ ಈವ್ನಿಂಗ್.